ಬೀದರ್ ಜಿಲ್ಲೆಯ ಔರಾದ್ನ ಯಕ್ಕಂಬ ಗ್ರಾಮದಲ್ಲಿ ಎಂಇಎಸ್ ನಾಯಕರ ಸಭೆ ಇಂದು ಮಧ್ಯಾಹ್ನ ನಡೆಯಲಿದೆ. ಸಭೆಯಲ್ಲಿ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಎಂಇಎಸ್ ಶಾಸಕ ಸಂಭಾಜಿ ಪಾಟೀಲ್ ಸೇರಿದಂತೆ ಸ್ಥಳೀಯ ಹಲವು ಮುಖಂಡರು ಭಾಗಿಯಾಗಲಿದ್ದಾರೆ. ಇನ್ನು ಸಭೆ ಹಿನ್ನೆಲೆಯಲ್ಲಿ ಯಕ್ಕಂಬ ಗ್ರಾಮದಲ್ಲಿ ಮರಾಠಿ ಬ್ಯಾನರ್ ಅಳವಡಿಕೆಗೆ ಕೆಲವರು ಯತ್ನಿಸಿದ್ದು ಪೊಲೀಸರು ಬ್ಯಾನರ್ ಅಳವಡಿಕೆಯನ್ನ ತಡೆದಿದ್ದಾರೆ. ಇನ್ನು ಗ್ರಾಮದಲ್ಲಿ ಬಿಗಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಇನ್ನು ತೋರಣ, ಬೆಳಕುಣಿ ಗ್ರಾಮಗಳಲ್ಲಿ ಸಂಭಾಜಿ ಪಾಟೀಲ್ ಸಭೆ ನಡೆಸುತ್ತಿದ್ದಾರೆ. ನಿನ್ನೆ ಎಂಇಎಸ್ ಶಾಸಕ ಬಾಲ್ಕಿಯ ಉದಗಿರಿ ಗ್ರಾಮದಲ್ಲಿ ಸಭೆ ನಡೆಸಿದ್ರು. ನಿನ್ನೆ ಬಾಲ್ಕಿಯಲ್ಲಿ ಸಂಭಾಜಿ ಪಾಟೀಲ್ ರಹಸ್ಯ ಸಭೆಯನ್ನ ನಡೆಸಿದ್ರು ಅನ್ನೋ ಸುದ್ದಿ ಬಾರಿ ಕೋಲಾಹಲಕ್ಕೆ ಸೃಷ್ಟಿಯಾಗಿತ್ತು. ಕೆಲ ಕನ್ನಡ ಪರ ಸಂಘಟನೆಗಳು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕರ್ನಾಟಕದ ಕೆಲ ಹಳ್ಳಿಗಳನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನೋ ಹುನ್ನಾರವನ್ನ ಈ ಸಭೆಯಲ್ಲಿ ಮಾಡಲಾಗ್ತಾ ಇದೆ, ಚರ್ಚೆ ಮಾಡಲಾಗ್ತಿದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಿತ್ತು. ಈ ಸಭೆ ಇನ್ನೂ ಕೂಡ ಮುಂದುವರಿತಾ ಇರೋದು. ಇವತ್ತು ಮಧ್ಯಾಹ್ನ ಕೂಡ ಯಕ್ಕಂಬ ಎಂಬ ಗ್ರಾಮದಲ್ಲಿ ಸಂಭಾಜಿ ಪಾಟೀಲ್ ಸಭೆಯನ್ನ ನಡೆಸಲಿದ್ದಾರೆ. ಸಾಕಷ್ಟು ಜನ ಮುಖಂಡರು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಗ್ರಾಮದಲ್ಲಿ ಕೈಗೊಳ್ಳಲಾಗಿದೆ. ಈ ನಡುವೆ ಸಭೆಯ ಹಿನ್ನೆಲೆಯಲ್ಲಿ ಮರಾಠಿ ಬ್ಯಾನರ್ಗಳನ್ನ ಕಟ್ಟುವ ಪ್ರಯತ್ನವನ್ನ ಮಾಡಲಾಗ್ತಿತ್ತು. ಆದರೆ ಪೊಲೀಸರು ಇದಕ್ಕೆ ಬ್ರೇಕ್ ಹಾಕಿರೋದು. ಜೊತೆಗೆ ಯಕ್ಕಂಬ ಗ್ರಾಮದಲ್ಲಿ ಏನೋ ಸಭೆ ನಡೆಯುತ್ತೆ ಎನ್ನಲಾಗ್ತದೆ. ಈ ಕಾರಣದಿಂದಾಗಿ ಪೊಲೀಸ್ ಬಿಗಿ ಭದ್ರತೆಯನ್ನ ಕೂಡ ಗ್ರಾಮದಲ್ಲಿ ಕೈಗೊಳ್ಳಲಾಗಿದೆ.